ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ 2021 ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ಗಳನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಮಸ್ಟ್ ಕಮಿಟ್ ಟು ನೆಟ್ ಝೀರೋ ಎಮಿಷನ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುತ್ತದೆ. ಯಾವಾಗಲೇ ಸರಿ ನೆಟ್ ಝೀರೋ ಅಂತ ಬಂದ ಕೂಡಲೇ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಗಳು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ನೆಟ್ ಝೀರೋ ಬಗ್ಗೆ ಮಾತಾಡುವಂತಹ ವಿಷಯಕ್ಕೆ ಸಂಬಂಧಿತವಾಗಿರ್ತದೆ ಅಂತ ಹೇಳಿ. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಲೇಖಕರು ಭಾರತ ನೆಟ್ ಝೀರೋ ಎಮಿಷನ್ಸಿಗೆ ಬದ್ಧರಾಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ ಭಾರತ ನೆಟ್ ಝೀರೋ ಎಮಿಷನ್ಗೆ ತನ್ನ ಒಪ್ಪಿಗೆ ಅಥವಾ ತನ್ನ ಸಮ್ಮತಿಯನ್ನು ಕೊಟ್ಟಿಲ್ವಾ ಅಥವಾ ಅದರ ಬಗ್ಗೆ ಏನು ಮಾತಾಡಿಲ್ವಾ? ಯಾಕಂದರೆ ಎಷ್ಟೊಂದು ಸರಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರಬಹುದು, ಕೊಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಡೊಮೆಸ್ಟಿಕ್ ಕ್ಷೇತ್ರದಲ್ಲಿ ನೋಡಿದಾಗ 450 ಗಿಗಾವಾಟ್ಗಳ ಸೋಲಾರ್ ಎನರ್ಜಿಯನ್ನು 2030 ಭಾರತ ಸರ್ಕಾರ ಡೆವಲಪ್ ಮಾಡಲಿದೆ ಅನ್ನುವಂತಹ ವಿಷಯಗಳನ್ನು ಎಷ್ಟೋ ಚರ್ಚೆ ಮಾಡಿರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಆ ಒಂದು ನೆಟ್ ಝೀರೋ ಎಮಿಷನ್ಸ್ಗೆ ಸಂಬಂಧಿತವಾದಂತಹ ಪ್ರಶ್ನೆಯನ್ನು ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ GS ಪೇಪರ್ 3 ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ ಅನ್ನುವಂಥದ್ದನ್ನು ಸಹ ತಮಗೆ ಗೊತ್ತಿರಬೇಕು. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದಾಗ ಒಟ್ಟು 50% ರಾಷ್ಟ್ರಗಳು ನೆಟ್ ಝೀರೋ ಎಮಿಷನನ್ನು 2050 ಅಚೀವ್ ಮಾಡಲಿದ್ದಾವೆ ಅನ್ನುವಂತಹ ಸಮ್ಮತಿಯನ್ನು ಕೊಟ್ಟಿರ್ತವೆ. ಆ್ಯಂಡ್ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ನ ಎಮಿಟರ್ ಆದಂತಹ ಚೈನಾ 2060 ನೆಟ್ ಝೀರೋವನ್ನು ರೀಚ್ ಮಾಡಲಿದೆ ಅನ್ನುವಂತಹ ಒಪ್ಪಿಗೆ ಅಥವಾ ಪ್ರಾಮಿಸನ್ನು ಸಹ ಮಾಡಿದೆ. ಇವೆಲ್ಲವೂ ಮುಖ್ಯವಾಗಿ ಅಥವಾ ನೆಟ್ ಝೀರೋ ಬಗ್ಗೆ ಸಂಬಂಧಿತ ಮಾತು ಹೆಚ್ಚಾಗಿರುವಂತಹ ಕಾರಣ ಇಂಟರ್ನ್ಯಾಷನಲ್ ಅಥವಾ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಸೊ IPCC 6th ಅಸೆಸ್ಮೆಂಟ್ ರಿಪೋರ್ಟನ್ನು ಹೊರತಂದು ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುವಂತಹ ಗಂಭೀರ ವಿಷಯಗಳನ್ನು ಹೊರಹಾಕಿದಂತಹ ಸಂದರ್ಭದಲ್ಲಿ ರಾಷ್ಟ್ರಗಳು ಬಹಳ ಸೀರಿಯಸ್ ಆಗಿ ಕ್ಲೈಮೇಟ್ ಚೇಂಜ್ನಲ್ಲಿ ನೆಟ್ ಝೀರೋ ಎಮಿಷನ್ಸ್ ಬಗ್ಗೆ ತಮ್ಮ ಮಾತುಕತೆಯನ್ನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ಕ್ಲೈಮೇಟ್ ಚೇಂಜ್ನಿಂದಾಗಿ ಆಗ್ತಾ ಇರುವಂತಹ ಗಂಭೀರವಾದ ಪರಿಸ್ಥಿತಿಗಳು ಈಗಾಗಲೇ ಜರ್ಮನಿಯಲ್ಲಿ ಆದಂತಹ ಪ್ರವಾಹದಿಂದಾಗಿ ಒಂದಿಷ್ಟು ಊರುಗಳು ಕೊಚ್ಚಿ ಹೋಗಿರುವಂಥದ್ದಾಗಿರ್ಬೋದು, ಚೈನಾದಲ್ಲಿ ಸಬ್ವೆ ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಅಲ್ಲೇ ಒಂದು ಕೆರೆ ಥರ ಆಗಿಬಿಟ್ಟಿತ್ತು, USA ಆದಂತಹ ಫಾರೆಸ್ಟ್ ಫೈರ್ ಕಾಡ್ಗಿಚ್ಚು ಅನ್ನಬಹುದು, ಭಾರತದಲ್ಲಿ ಹೆಚ್ಚಿಗೆ ಆಗ್ತಾ ಇರುವಂತಹ ಪ್ರವಾಹಗಳಿಂದಾಗಿ ಜೀವ ಮತ್ತು ಪ್ರಾಪರ್ಟಿಗಳ ನಾಶವನ್ನು ನೋಡಿದಾಗ ಕ್ಲೈಮೇಟ್ ಚೇಂಜ್ ಆಗಲೇ ತನ್ನ ಒಂದು ನಿಜ ಸ್ವರೂಪವನ್ನು ತೋರಿಸ್ತಾ ಇದೆ. ಇವತ್ತು ಸಹ ರಾಷ್ಟ್ರಗಳು ಇದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡದೇ ಇದ್ದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಷ್ಟ್ರಗಳು ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ 2 ರಾಷ್ಟ್ರಗಳು ನೆಟ್ ಝೀರೋ ಎಮಿಷನ್ಸಿಗೆ ತನ್ನ ಸಮ್ಮತಿಯನ್ನು ಅಥವಾ ಯಾವುದೇ ಮಾತುಕತೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಮೊದಲನೇದು ಆಸ್ಟ್ರೇಲಿಯಾ, ಎರಡನೇದು ಭಾರತ. ಹಿಂದೆ ಮಾಡಿದಂತಹ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಹೇಳಿದ್ದೆ, ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಒಂದು ಮಸೂದೆ ಬಗ್ಗೆ ಮಾತಾಡಿದಾಗ 2018 ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಯನ್ನೇ ಬದಲಾಯಿಸಿಬಿಟ್ಟಿದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ರಾಜಕೀಯ ಸಪೋರ್ಟ್ ಆಗಿರಬಹುದು, ಸಾಮಾಜಿಕವಾಗಿಯೂ ಸಹ ಸಪೋರ್ಟನ್ನು ಕ್ಲೈಮೇಟ್ ಚೇಂಜಿಗೆ ಸಿಗಬೇಕಾಗಿರುತ್ತದೆ. ಸೊ ಹೇಗೆ ರಾಷ್ಟ್ರಗಳು ಅದಕ್ಕೆ ಬೇಕಾಗಿರುವಂತಹ ಕೆಲಸಗಳನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಇವತ್ತಿನ ಸಂದರ್ಭದಲ್ಲಿ 2 ರಾಷ್ಟ್ರಗಳು, ಆಸ್ಟ್ರೇಲಿಯಾ ಆಗಿರಬಹುದು, ಭಾರತ ಆಗಿರಬಹುದು, ಕ್ಲೈಮೇಟ್ ಚೇಂಜ್ನಿಂದಾಗಿ ಆಗುವಂತಹ ಅನಾಹುತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ವಲ್ನರಬಲ್ ರಾಷ್ಟ್ರಗಳಾಗಿರ್ತವೆ. ವಲ್ನರಬಲ್ ಅಂತಂದರೆ ಇದರಿಂದ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಈ 2 ರಾಷ್ಟ್ರಗಳು ಹೊರ ಉಳ್ಕೊಂಡಿರುವಂಥದ್ದು ಒಂದಿಷ್ಟು ಚರ್ಚೆಗೆ ಕಾರಣವಾಗಿದೆ. ಯಾಕೆ ಈ ರಾಷ್ಟ್ರಗಳು ಮೊದಲನೇದಾಗಿ ಹೊರ ಉಳ್ಕೊಂಡಿದ್ದಾವೆ? ಮೊದಲನೇದು ಯಾಕೆಂದರೆ ಇವತ್ತು ಆಗ್ತಾ ಇರುವಂತಹ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಮುಖ್ಯವಾದ ಕಾರಣ ಡೆವಲಪ್ಡ್ ರಾಷ್ಟ್ರಗಳು ಅಂತ ನಾವು ಮೊದಲನೇ ಹಂತದಲ್ಲಿ ಮಾತಾಡ್ತೀವಿ. ಯಾಕಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನು ಇಂಗ್ಲೆಂಡಲ್ಲಿ ಅಥವಾ ಮುಂದಿನ ಹಂತದಲ್ಲಿ US ಕ್ಯಾಪಿಟಲಿಸ್ಟ್ ವರ್ಲ್ಡ್ಗಳು ಲಾಭವನ್ನು ಪಡ್ಕೊಂಡ್ವೋ ಅದರ ಪರಿಣಾಮ ಇವತ್ತು ಡೆವಲಪ್ಡ್ ಅಂಡರ್ ಡೆವಲಪ್ಡ್ ರಾಷ್ಟ್ರಗಳು ಅದನ್ನು ಚುಕಾಯಿಸಬೇಕಾಗ್ತಾ ಇದೆ ಅಥವಾ ಅದನ್ನು ಕಟ್ಟಬೇಕಾಗ್ತಾ ಇದೆ ಇವತ್ತಿನ ಸಂದರ್ಭದಲ್ಲಿ ಎಮಿಷನ್ಸ್ಗಳನ್ನು ಕಟ್ ಮಾಡಿ. ಬಟ್ ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳು ಈಗಷ್ಟೇ ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸ್ತಾ ಇರುವಂತಹ ನಿಟ್ಟಿನಲ್ಲಿ ಇರುವಂತಹ ದೊಡ್ಡ ಪ್ರಮಾಣದ ಜನಸಂಖ್ಯೆಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಕೊಡಬೇಕು ಅಂತಂದರೆ ಇವತ್ತು ಅವರು ಈ ಒಂದು ಟಾರ್ಗೆಟ್ಸ್ಗಳಿಗೆ ಒಳನುಗ್ಗಲು ಮುಂದಾಗ್ತಾ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅಥವಾ ಈಗಿನ ಒಂದು ಬದಲಾವಣೆ ಪ್ರಪಂಚದಲ್ಲಿ ಆಗ್ತಾ ಇರೋದನ್ನು ನೋಡಿದಾಗ
ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಥವಾ ಎನರ್ಜಿ ಎಫಿಷಿಯನ್ಸಿ ಕಡೆಗೆ ಬದಲಾದಾಗ ಆರ್ಥಿಕ ವ್ಯವಸ್ಥೆಗೆ ಅದರಿಂದ ಲಾಭವೇ ಆಗಲಿದೆ ಹೊರತು ನಾಶವಾಗೋದಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇವತ್ತು ಬರೀ ಸರ್ಕಾರದವರು ಅಥವಾ ಗೌರ್ಮೆಂಟ್ ಕಡೆಯಿಂದ ಅಷ್ಟೇ ಜಾಗತಿಕ ತಾಪಮಾನವನ್ನು ತಡೆ ಹಿಡಿಯುವಂಥದ್ದಕ್ಕೆ ಪ್ರಯತ್ನಗಳು ನಡೀತಿದ್ದಾವೆ ಅಂತಲ್ಲ. ಬಿಸ್ನೆಸ್ ಎಂಟಿಟಿಗಳು ಸಹ ಇದರಲ್ಲಿ ತನ್ನ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಗೌರ್ಮೆಂಟ್ನ ಜೊತೆಯಲ್ಲಿ. ಯಾಕೆಂತಂದರೆ ಬರೀ ರಿಸ್ಕ್ ಅಲ್ಲ, ರಿಸ್ಕ್ ಅನ್ನುವಂಥದ್ದು ಒಂದು ಫ್ಯಾಕ್ಟರ್ ಆಗಿದೆ. ಬಟ್ ಇವತ್ತಿನ ಸಮಯದಲ್ಲಿ ರಾಷ್ಟ್ರಗಳು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿತವಾದಂತಹ ಹೊಡೆದಾಟಕ್ಕೆ ಎಲ್ಲರೂ ಸಜ್ಜಾಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಲು ಸಹ ಮುಂದಾಗ್ತಿದ್ದಾರೆ. ಸೊ ಅಲ್ಲಿ ಹಾಗೆ ನೋಡಿದಾಗ ಎಕನಾಮಿಕ್ ಅಪಾರ್ಚುನಿಟಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬೆಳೀತಾ ಇರುವಂತಹ ನಿಟ್ಟಿನಲ್ಲಿ ಬಿಸ್ನೆಸ್ ಕಮ್ಯುನಿಟಿಯೂ ಸಹ ಇದಕ್ಕೆ ತನ್ನ ಸಪೋರ್ಟನ್ನು ಕೊಡ್ತಾ ಇದೆ. ಆ್ಯಂಡ್ ಮುಂಬರುತ್ತಿರುವಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ 26ನೇ COP26 ಎಲ್ಲಿ ನಡೆಯಲಿದೆ? ನವೆಂಬರ್ ತಿಂಗಳಲ್ಲಿ ಗ್ಲಾಸ್ಗೋದಲ್ಲಿ ನಡೆಯಲಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು 2015 ಏನಿದು 2015 ಪ್ಯಾರಿಸ್ ಅಗ್ರಿಮೆಂಟ್ ಸೈನ್ ಮಾಡಿದಂತಹ ವರ್ಷ. ಸೊ ಅದರ ನಂತರ ಇವಾಗ 2021 ನವೆಂಬರ್ನಲ್ಲಿ ನಡೀತಿರುವಂತಹ ಈ ಒಂದು ಮೀಟಿಂಗ್ ಬಹಳ ಮುಖ್ಯವಾಗಿದೆ IPCCಯ ರಿಪೋರ್ಟ್ನ ನಂತರ. ಸೊ ಇಲ್ಲಿ ರಾಷ್ಟ್ರಗಳು ಇನ್ನೂ ಹೆಚ್ಚಿನ ಟಾರ್ಗೆಟ್ಸ್ಗಳನ್ನು, ಇನ್ನೂ ಹೆಚ್ಚಿನ ಪ್ರಾಮಿಸಸ್ಗಳನ್ನು ಮಾಡಲಿರುವಂತಹ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಆರ್ಥಿಕವಾಗಿಯೂ ಸಹ ಈ ಒಂದು ಕ್ಷೇತ್ರ ಎಲ್ಲ ಡೆವಲಪಿಂಗ್ ಮತ್ತು ಅಂಡರ್ ಡೆವಲಪ್ಡ್ ರಾಷ್ಟ್ರಗಳಿಗೆ ಒಂದು ಹೊಸ ದಾಯಿರೆಯನ್ನು, ಒಂದು ಹೊಸ ಫಾರ್ಚೂನನ್ನು ತೆಗೆದುಕೊಡಲಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ಇದು ಡೆವಲಪ್ಡ್ ರಾಷ್ಟ್ರಗಳು ಮಾಡಿರುವಂತಹ ತಪ್ಪು. ಡೆವಲಪಿಂಗ್ ರಾಷ್ಟ್ರಗಳು ಇವತ್ತು ಅದಕ್ಕೆ ತನ್ನ ಸಮ್ಮತಿ ಅಥವಾ ಕಮಿಟ್ಮೆಂಟನ್ನು ಕೊಟ್ಟಾಗ ಅವರು ಆರ್ಥಿಕವಾಗಿ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಆಗ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಏನು ಭಾರತದ ಕಡೆಯಿಂದ ಅನ್ಕೋತಾ ಇದ್ದಾರೋ ಅದು ಆ್ಯಕ್ಚುಲಿ ಅಲ್ಲ. ಯಾಕಂದರೆ ಆರ್ಥಿಕವಾಗಿಯೂ ಬೆಳ್ಕೊಳ್ಳಲು ಇಲ್ಲಿ ಅವಕಾಶಗಳು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇವತ್ತು ಸೋಲಾರ್ ಎನರ್ಜಿಯಿಂದಾಗಿ ಬೆಳೀತಾ ಇರುವಂತಹ ಏನು ಎಲೆಕ್ಟ್ರಿಸಿಟಿ ಇದೆ ಅದರ ಕಾಸ್ಟು ಸಹ ಕಡಿಮೆ ಆಗಿದೆ. ಮೊದಲಿಗೆ ಆ್ಯಕ್ಚುಲಿ ಸೋಲಾರ್ ಎನರ್ಜಿ ತುಂಬ ಕಾಸ್ಟ್ಲಿ ಇತ್ತು. ರಿನ್ಯೂವಬಲ್ ಎನರ್ಜಿ ಅಂತಂದರೆ ಹೊಸ ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನ, ಹೊಸ ಹೂಡಿಕೆ ಮಾಡಬೇಕು. ಸೊ ಅದಕ್ಕೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ಸ್ ಭಾರತದಲ್ಲಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹಿಂದೇಟು ಹಾಕಲಾಗ್ತಿತ್ತು. ಬಟ್ ಇವತ್ತು ಫೋಟೋವೋಲ್ಟಾಯಿಕ್ ಸೆಲ್ಸ್ಗಳ ಕಾಸ್ಟ್ ಕಡಿಮೆ ಆಗಿದೆ. ಅದರಿಂದ ಉತ್ಪಾದನೆ ಆಗ್ತಾ ಇರುವಂತಹ ಎಲೆಕ್ಟ್ರಿಸಿಟಿ ಬೇರೆ ಹೈಡ್ರೋ ಎಲೆಕ್ಟ್ರಿಕ್ ಆಗಿರಬಹುದು, ಥರ್ಮಲ್ ಆಗಿರಬಹುದು, ಸೊ ಈ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಏನು ಉತ್ಪಾದನೆ ಮಾಡ್ತೀವಲ್ಲ ನಾವು ವಿದ್ಯುತ್ತನ್ನು, ಅದು ಆ್ಯಕ್ಚುಲಿ ಕಾಸ್ಟ್ಲಿ ಆಗಿದೆ ಸೋಲಾರ್ ಎನರ್ಜಿಕಿನ. ಸೊ ಹಂಗೆ ನೋಡ್ಕೊಂಡ್ರೆ ಸೋಲಾರ್ ಎನರ್ಜಿಯಲ್ಲಿ ಇನ್ವೆಸ್ಟ್ ಮಾಡೋದು ಭಾರತಕ್ಕೆ ಲಾಭವಾಗುತ್ತದೆ ದೂರದೃಷ್ಟಿಯಲ್ಲಿ ನೋಡಿದಾಗ ಅನ್ನುವಂಥದ್ದು. ಸೊ ಇನ್ನೊಂದು ಎರಡನೇ ಹಂತದಲ್ಲಿ ರೈಸಿಂಗ್ ಪವರ್. ಭಾರತ ಇವಾಗ ಬೆಳೀತಾ ಇರುವಂತಹ ರಾಷ್ಟ್ರವಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ರೈಸಿಂಗ್ ಪವರ್ ಆಗಿ ನಾವು ಜವಾಬ್ದಾರಿ. ಯಾಕಂದರೆ ಮನೇಲಿ ದೊಡ್ಡವರು ಯಾವಾಗ ಜವಾಬ್ದಾರಿ ಇರ್ತಾರೋ ಮಕ್ಕಳು ಆಟೋಮೆಟಿಕ್ಕಾಗಿ ಜವಾಬ್ದಾರರಾಗಿರ್ತಾರೆ. ಇವತ್ತು ಭಾರತ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಗ್ರೀನ್ ಹೌಸ್ ಗ್ಯಾಸಸ್ನ ಎಮಿಟರ್ ಆಗಿ ಏನಾದರೂ ಕ್ರಮವನ್ನು ಇದಕ್ಕೆ ಕೈಗೊಳ್ಳದೇ ಇದ್ದಿದ್ದಲ್ಲಿ ಇದರ ಮೇಲೆ ಅಥವಾ ಭಾರತವನ್ನು ಲೀಡರ್ ಅಂತ ಕನ್ಸಿಡರ್ ಮಾಡ್ತಾ ಇರುವಂತಹ ರಾಷ್ಟ್ರಗಳು ಸಹ ಹಿಂದೆ ಇಟ್ಟು ಹಾಕುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಸೊ ಇದರಿಂದಾಗಿ ಅಂತಾರಾಷ್ಟ್ರೀಯ ಡಿಪ್ಲೊಮೆಸಿಗೆ ಸಂಬಂಧಿಸಿದಂತೆ ಭಾರತಕ್ಕೆ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು. ಸೊ ಈ ಎರಡು ವಿಷಯಗಳು ಅಥವಾ ವಿರೋಧಗಳು ಭಾರತ ಏನು ವ್ಯಕ್ತಪಡಿಸ್ತಾ ಇತ್ತು ಕ್ಲೈಮೇಟ್ ಚೇಂಜ್ ಕಮಿಟ್ಮೆಂಟ್ 2030 ಅಥವಾ ನೆಟ್ ಝೀರೋಗೆ ಸಂಬಂಧಿಸಿದಂತೆ, ಅದನ್ನು ಸರಿ ಅಲ್ಲ, ಬದಲಾವಣೆ ಕಡೆಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಒಂದು ರೀತಿಯಲ್ಲಿ ಎಕನಾಮಿಕ್ ಅಪಾರ್ಚುನಿಟಿ ಅಥವಾ ಆರ್ಥಿಕವಾಗಿ ನೋಡಿದಾಗ ಕ್ಲೈಮೇಟ್ ಚೇಂಜನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಎಕಾನಮಿಯನ್ನು ಬೆಳೆಸುವಂಥದ್ದು ಹೆಚ್ಚಿನ ಅವಕಾಶಗಳನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಕಮರ್ಷಿಯಲ್ ಅಪಾರ್ಚುನಿಟಿಗಳು. ಸೊ ಕಮರ್ಷಿಯಲ್ ಅಪಾರ್ಚುನಿಟಿಗಳ ಬಗ್ಗೆ ಮಾತಾಡಿದಾಗ 2050 ಎನರ್ಜಿ ಸೆಕ್ಟರಲ್ಲಿ ಬರೀ ಎನರ್ಜಿ ಸೆಕ್ಟರಲ್ಲೇ $1.6 to $3.8 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆ ಅನ್ನುವಂಥದ್ದು. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಟ್ಯಾಪ್ ಮಾಡಬೇಕು ಅಥವಾ ಈ ಒಂದು ಎಕಾನಮಿಯನ್ನು ಟ್ಯಾಪ್ ಮಾಡಬೇಕು ಅಂತಂದರೆ ಈಗಲಿಂದನೇ ಇದರಾಗೆ ಹೂಡಿಕೆ ಮಾಡೋಕ್ಕೆ ಶುರು ಮಾಡಬೇಕು. ಚೈನಾ ಆಗಲೇ ಈ ಮಾರ್ಕೆಟನ್ನು ಅರ್ಥೈಸ್ಕೊಂಡ್ಬಿಟ್ಟು ತಂತ್ರಜ್ಞಾನವನ್ನು ಬೆಳೆಸಲು ಆಗಲೇ ಇಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು ಉದಾಹರಣೆಯಾಗಿದೆ. ಸೊ ರಿನ್ಯೂವಬಲ್ ಎನರ್ಜಿ ಆಗಿರಬಹುದು ಅಥವಾ ಹೈಡ್ರೋಜನ್ ಕಾರ್ಗಳಾಗಿರಬಹುದು, ಇಲ್ಲ ಅಂತಂದರೆ ಸೋಲಾರ್ ಎನರ್ಜಿಗೆ ಸಂಬಂಧಿತ ವಿದ್ಯುತ್ ಬೆಳವಣಿಗೆ ಆಗಿರಬಹುದು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ರಾಷ್ಟ್ರಗಳು, ಬಿಸ್ನೆಸ್ಗಳು ಬದಲಾಗುವಂಥ ಹಂತದಲ್ಲಿ ಭಾರತವು ಸಹ ಆ ಒಂದು ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡಬೇಕು ಅಂತಂದರೆ ಈಗಲಿಂದನೇ ತಯಾರಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗಂತ ಹೇಳಿ ಭಾರತ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಏನೂ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದೇನಿಲ್ಲ. ಹಾಗೆ ನೋಡ್ಕೊಂಡ್ರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ 2015 ಅಡಿಯಲ್ಲಿ ಕೊಟ್ಟಿರುವಂತಹ ಕಮಿಟ್ಮೆಂಟನ್ನು ಭಾರತ ಕಮಿಟ್ಮೆಂಟ್ಗಿಂತ ಜಾಸ್ತಿ ಓವರ್ ಅಚೀವ್ ಮಾಡ್ತಾ ಇದೆ ಅಂತಲೇ ಹೇಳಲಾಗ್ತಿರುವಂಥದ್ದು.
ಉದಾಹರಣೆಗೆ ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದೆ 2030ರಷ್ಟೊತ್ತಿಗೆ 450 ಗಿಗಾವಾಟ್ಸ್ಗಳ ಸೋಲಾರ್ ಎನರ್ಜಿಯನ್ನು ಡೆವಲಪ್ ಮಾಡುವಂತಹ ಟಾರ್ಗೆಟನ್ನು ಭಾರತ ಇಟ್ಟಿದೆ. ಇದಲ್ಲದೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಭಾರತದ ನೇತೃತ್ವದಲ್ಲಿ ಮುಂತಂದಿರುವಂಥದ್ದು. ಇದರ ಜೊತೆಯಲ್ಲಿ ನ್ಯಾಷನಲ್ ಹೈಡ್ರೋಜನ್ ಸ್ಟ್ರಾಟಜಿಯನ್ನು ಸಹ ಭಾರತ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಏನಿದು ನ್ಯಾಷನಲ್ ಹೈಡ್ರೋಜನ್ ಸ್ಟ್ರಾಟಜಿ? ಬಹಳ ಮುಖ್ಯವಾಗಿರುವಂಥದ್ದು, ಈ ವರ್ಷದ ಪ್ರಿಲಿಮ್ಸಿಗೆ ಅರ್ಥೈಸಿಕೊಳ್ಳಬೇಕು. ಯೂನಿಯನ್ ಬಜೆಟ್, ಈ ವರ್ಷದ ಯೂನಿಯನ್ ಬಜೆಟ್ 2021-22ರಲ್ಲಿ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ನ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಈ ಒಂದು ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ನ ಅಡಿಯಲ್ಲಿ ಹೈಡ್ರೋಜನನ್ನು ಹೇಗೆ ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯಗಳನ್ನು ಕೈಗೊಳ್ಳಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ ಬಹಳ ಇಂಪಾರ್ಟೆಂಟು, ಪ್ರಿಲಿಮ್ಸಿಗೆ ನೆನ್ಪಿಟ್ಕೋಬೇಕು. ಸೊ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ ಮುಖ್ಯವಾಗಿ ಭಾರತ ಸರ್ಕಾರದ ಕಡೆಯಿಂದಾಗಿ ಹೈಡ್ರೋಜನ್ ಏನು ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸುವಂತಹ ಅವಕಾಶಗಳಿದಾವೋ ಅದರ ಬಗ್ಗೆ ಆಲೋಚನೆಯನ್ನು ಮುನ್ಸಾಗಿಸ್ತಾ ಇರುವಂಥದ್ದು. ಹೈಡ್ರೋಜನ್ನ ಬಗ್ಗೆ ಕೆಮಿಕಲ್ ಅಥವಾ ಪೀರಿಯಾಡಿಕ್ ಟೇಬಲಲ್ಲಿ ತಾವು ನೋಡಿದಾಗ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ ಅಂತ ಲಿಸ್ಟ್ ಇರುತ್ತೆ. ಸೊ ಮೊದಲನೇ ಎಲಿಮೆಂಟೇ ಹೈಡ್ರೋಜನ್ ಆಗಿರುತ್ತದೆ. ಆ್ಯಂಡ್ ಈ ಹೈಡ್ರೋಜನ್ ಮೊದಲ ಎಲಿಮೆಂಟ್ ಆಗಿರುವಂತಹ ನಿಟ್ಟಿನಲ್ಲಿ ವೇಟ್ ಗಾಳಿಗಿಂತಲೂ ಕಡಿಮೆ ಇರುತ್ತೆ. ಗಾಳಿಗಿಂತಲೂ ಕಡಿಮೆ ಇರುವಂತಹ ಕಾರಣಕ್ಕೆ ಈ ಒಂದು ಹೈಡ್ರೋಜನ್ ನಮಗೆ ಪ್ಯೂರ್ ಫಾರ್ಮಲ್ಲಿ ಸಿಗಲ್ಲ. ಸೊ ಯಾವಾಗಲೂ ಮಿಕ್ಸ್ಚರ್ ಆಗೇ ಸಿಗುತ್ತೆ, H2 ಆಗೇ ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹೈಡ್ರೋಜನ್ ನಾನ್ ಟಾಕ್ಸಿಕ್, ನಾನ್ ಮೆಟಾಲಿಕ್, ಆರ್ಡರ್ಲೆಸ್, ಟೇಸ್ಟ್ಲೆಸ್, ಕಲರ್ಲೆಸ್ ಮತ್ತು ಹೈಲಿ ಕಂಬಸ್ಟಬಲ್ ಡಯಾಟಮಿಕ್. ಇದು ಒಂದು ಆಟಮ್ ಇಲ್ಲ, ಇಲ್ಲಿ H2 ಇದೆ. ಸೊ ಡೈಆಟಮಿಕ್ ಅಂತ ಕರಿತೀವಿ, 2 ಆಟಮ್ಸ್ಗಳು ಇರೋದ್ರಿಂದ. ಸೊ ಇದು ಡಯಾಟಮಿಕ್ ಗ್ಯಾಸ್ ಆಗಿರುತ್ತೆ. ಆ್ಯಂಡ್ ಹೈಡ್ರೋಜನ್ ಮುಖ್ಯವಾಗಿ ಝೀರೋ ಎಮಿಷನ್ ಫ್ಯೂಲ್ ಆಗಿರುತ್ತದೆ. ಇದರಿಂದ ಯಾವುದೇ ಒಂದು ಹೊಗೆ ಹೊರಬರೋದಿಲ್ಲ. ಸೊ ಇದು ಝೀರೋ ಎಮಿಷನ್ ಫ್ಯೂಯಲ್ ಆಗಿದ್ದು ಆಕ್ಸಿಜನ್ನ ಜೊತೆಯಲ್ಲಿ ಇದನ್ನು ಬರ್ನ್ ಮಾಡಲಾಗುತ್ತೆ. ಇದನ್ನು ಫ್ಯೂಲ್ ಸೆಲ್ಸು ಮತ್ತು ಇಂಟರ್ನಲ್ ಕಂಬಸ್ಟನ್ ಇಂಜಿನ್ಸ್ಗಳಲ್ಲಿ, ಮುಖ್ಯವಾಗಿ ಇವತ್ತು ಸ್ಪೇಸ್ ಕ್ರಾಫ್ಟ್ಗಳ ಹಾರಿಸುವಂತಹ ಇಂಜಿನ್ಸ್ಗಳಲ್ಲಿ ಇದನ್ನು ಫ್ಯೂಲ್ ಆಗಿ ಉಪಯೋಗಿಸ್ತಾ ಇರುವಂಥದ್ದು. ಸೊ ಇಷ್ಟೊಂದು ಲಾಭ ಇರುವಂತಹ ಹೈಡ್ರೋಜನನ್ನು ಹೇಗೆ ಮುಂದಿನ ದಿನಗಳಲ್ಲಿ ನಾವು ಮುಖ್ಯವಾಗಿ ವಾತಾವರಣಕ್ಕೆ ಸಂಬಂಧಿಸಿದಂತೆ ಟಾರ್ಗೆಟ್ಸ್ಗಳನ್ನು ಏನು ಇಟ್ಕೊಂಡಿದ್ದೀವೋ ಅದರಲ್ಲಿ ಇದನ್ನು ಕೂಡಿಸಿ ಹೇಗೆ ಇನ್ನೂ ಹೆಚ್ಚಿನ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡಲು ಸಾಧ್ಯವಿದೆ ಅನ್ನುವಂತಹ ನಿಟ್ಟಿನಲ್ಲಿ ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ನಲ್ಲಿ ಕೆಲಸಗಳನ್ನು ಮುಂಸಾಗಿಸಲಿದ್ದೇವೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಸೊ ಭಾರತ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಯಿತು, ನ್ಯಾಷನಲ್ ಹೈಡ್ರೋಜನ್ ಎನರ್ಜಿ ಮಿಷನ್ ಆಯಿತು, ಹೀಗೆ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಡೆಯಿಂದ ಉದಾಹರಣೆಗೆ ಮಹೀಂದ್ರ 2040ರಷ್ಟೊತ್ತಿಗೆ ನೆಟ್ ಝೀರೋವನ್ನು ತನ್ನ ಇಂಡಸ್ಟ್ರೀಸ್ಗಳಿಗೆ ಬದಲಾಯಿಸಲಿದೆ ಅನ್ನುವಂಥದ್ದು ಹೇಳಿತ್ತು. ರಿಲಯನ್ಸು ಸಹ 2025ರಷ್ಟೊತ್ತಿಗೆ ತನ್ನ ಇಂಡಸ್ಟ್ರೀಸ್ಗಳನ್ನು ನೆಟ್ ಝೀರೋ ಆಗಿ ಬದಲಾವಣೆ ಮಾಡಲಿದೆ ಅನ್ನುವಂಥ ಹೇಳಿತ್ತು. ಹೀಗೆ ಬಹಳಷ್ಟು ಪ್ರಾವಧಾನಗಳು ದೇಶದಲ್ಲಿ ನಡೀತಾ ಇದ್ದಾವೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಇರುವಂತಹ ಮನ್ನಣೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಇರುವಂತಹ ಇಮೇಜನ್ನು ನೋಡಿದಾಗ ನೆಟ್ ಝೀರೋಗೆ ಸಂಬಂಧಿಸಿದಂತೆ ಕಮಿಟ್ಮೆಂಟನ್ನು ಹೇಳಿದಾಗ ಅದು ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಭಾರತದ ಸಂವಿಧಾನ ಆಯಿತು, ಗಾಂಧೀಜಿ ಅವರಾದರೂ, ಅಥವಾ ನಾವು ಭಾರತೀಯರು ಭೂಮಿಯನ್ನು ತಾಯಿಯಾಗಿ ಪರಿಗಣಿಸ್ತೀವಿ. ಸೊ ಇವೆಲ್ಲವೂ ಇದ್ದಾಗ ಭಾರತ ಮುಂದಾಳತ್ವವನ್ನು ತಗೊಳ್ಳುವ ಅವಶ್ಯಕತೆ ಇದೆ ಹೊರತು ಸೈಲೆಂಟಾಗಿದ್ದು ಮಾಡುವಂಥದ್ದಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಗೇಜಿಂಗ್ ಹೌಸ್ ಹೋಲ್ಡ್ ಇನ್ಕಮ್ ಫಾರ್ ಕೀ ಮೈಕ್ರೋ ಫೈನಾನ್ಸ್ ಕ್ಲೈಂಟ್ಸ್. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ಗೆ ಸಂಬಂಧಿತವಾಗಿರುವಂತಹ ವಿಷಯ, ಕನ್ನಡದಲ್ಲಿ ಇದನ್ನು ಕಿರು ಬಂಡವಾಳ ಸಂಸ್ಥೆಗಳು ಅಂತ ಕರಿತೀವಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಿರುವಂತಹ ವಿಷಯ, RBI ಒಂದು ಕನ್ಸಲ್ಟೇಟಿವ್ ಡಾಕ್ಯುಮೆಂಟ್ ಆನ್ ರೆಗ್ಯುಲೇಷನ್ ಆಫ್ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಜೂನ್ 2021ರಲ್ಲಿ ಮಾಲೆಗಾಮ್ ಕಮಿಟಿ ರಿಪೋರ್ಟನ್ನು ಆಧರಿಸಿ ಹೊರತಂದಿತ್ತು. ನೆನ್ಪಿಟ್ಕೊಳ್ಳಿ, ಮಾಲೆಗಾಮ್, ಯಾಕಂದರೆ ಕಮಿಟೀಸ್ ನನಗೆ ಮುಖ್ಯವಾಗಿ ಕೇಳುವ ಸಾಧ್ಯತೆ ಇರ್ತವೆ. ಮಾಲೆಗಾಮ್ ಕಮಿಟಿ ರಿಪೋರ್ಟ್ ಇದು ಮುಖ್ಯವಾಗಿ ಮೈಕ್ರೋ ಫೈನಾನ್ಸಿಗೆ ಸಂಬಂಧಿತವಾಗಿರುವಂಥದ್ದು. ಸೊ ಮೈಕ್ರೋ ಫೈನಾನ್ಸ್ಗಳು ಮುಖ್ಯವಾಗಿ ಸಣ್ಣ ವರ್ಗದ ಅಥವಾ ಸಣ್ಣದಾಗಿ ದುಡಿಯುವಂತಹ ವ್ಯಕ್ತಿಗಳಿಗೆ ಚಿಕ್ಕದಾಗಿ ಲೋನ್ ಕೊಟ್ಟು ಅವರಿಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ಕೆಲಸ ಮಾಡ್ತವೆ. ಸೊ ಆ ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಒಂದಿಷ್ಟು ರೆಗ್ಯುಲೇಷನ್ಸ್ಗಳನ್ನು ತರುವಂತಹ ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕನ್ಸಲ್ಟೇಟಿವ್ ಡಾಕ್ಯುಮೆಂಟನ್ನು ಹೊರಹಾಕಿತ್ತು. ಆ ಡಾಕ್ಯುಮೆಂಟ್ ಮಾಲೆಗಾಮ್ ಕಮಿಟಿ ರಿಪೋರ್ಟ್ನ ಮೇಲೆ ಆಧಾರವಾಗಿತ್ತು. ಈ ಮಾಲೆಗಾಮ್ ಕಮಿಟಿ ರಿಪೋರ್ಟ್ನಲ್ಲಿ ಒಂದಿಷ್ಟು ಪ್ರಪೋಸಲ್ಸ್ಗಳನ್ನು ಕೊಟ್ಟಿತ್ತು ಕಿ ಏನೆಲ್ಲ ಮಾಡುವ ಅವಶ್ಯಕತೆ ಇದೆ ಮೈಕ್ರೋ ಫೈನಾನ್ಸ್ನಿಂದಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಚೇತರಿಕೆ ಅಥವಾ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿತವಾಗಿರುವಂತಹ ಆರ್ಟಿಕಲ್ ಆಗಿರುತ್ತೆ. ಸೊ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಏನು ಅನ್ನುವಂಥದ್ದು ತಮಗೆ ಗೊತ್ತಾದ ಮೇಲೆ
ಇಲ್ಲಿ ನಾವು ಹೌಸ್ ಹೋಲ್ಡ್ ಇನ್ಕಮ್ ಬಗ್ಗೆ ಮಾತಾಡ್ತಿದ್ದೀವಿ. ಹೌಸ್ ಹೋಲ್ಡ್ ಇನ್ಕಮ್ ಅಂದ್ರೇನು? ಸೊ ಒಂದು ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳ ಆದಾಯ ಏನಿದೆ ಅದನ್ನು ಹೌಸ್ ಹೋಲ್ಡ್ ಇನ್ಕಮ್ ಅಂತ ಕರಿತೀವಿ. ಸೊ ಈ ಒಂದು ಮಾಲೆಗಾಮ್ ಕಮಿಟಿ ರಿಪೋರ್ಟ್ನಲ್ಲಿ ಹೇಳಿರುವಂಥದ್ದು, ಈ ಹೌಸ್ ಹೋಲ್ಡ್ ಇನ್ಕಮನ್ನು ಆಧಾರದ ಮೇಲೆ ಲೋನ್ ಅಸೆಸ್ಮೆಂಟನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಈ ಒಂದು ರಿಪೋರ್ಟ್ನಲ್ಲಿ ಹೇಳಿರುವಂಥದ್ದು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ನ ಅಡಿಯಲ್ಲಿ ಲೋ ಅರ್ನರ್ಸ್ ಅಥವಾ ಕಡಿಮೆ ದುಡಿಯುವಂತಹ ವರ್ಗದ ಜನರು ಏನಿದ್ದಾರೆ ಅವರಿಗೆ ಕೊಲ್ಯಾಟ್ರಲ್ ಫ್ರೀ ಲೋನ್ ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಹೆಚ್ಚು ಹಣ ಕೈಯಲ್ಲಿ ಬಂದಾಗ ಕನ್ಸಂಪ್ಷನ್ ಡಿಮಾಂಡ್ ಜಾಸ್ತಿ ಆಗುತ್ತೆ. ಕನ್ಸಂಪ್ಷನ್ ಡಿಮಾಂಡ್ ಆದಾಗ ಆಟೋಮೆಟಿಕಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗು ಸಹ ಜಾಸ್ತಿ ಆಗುತ್ತೆ, ಇಂಡಸ್ಟ್ರೀಸು ಸಹ ಬೆಳೀತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಕೊಲ್ಯಾಟ್ರಲ್ ಫ್ರೀ ಲೋನ್ ಕೊಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಹೌಸ್ ಹೋಲ್ಡ್ ಇನ್ಕಮನ್ನು ಪರಿಗಣನೆಗೆ ತಗೊಂಡು ಅವರಿಗೆ ಸಾಲವನ್ನು ಕೊಲ್ಯಾಟ್ರಲ್ ಫ್ರೀಯಾಗಿ ಕೊಡುವ ಪ್ರಾವಧಾನದ ಬಗ್ಗೆ ಇಲ್ಲಿ ರೆಕಮೆಂಡೇಶನ್ ಮಾಡಲಾಗಿತ್ತು. ಉದಾಹರಣೆಗೆ 1,25,000ವರೆಗೂ ರೂರಲ್ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಲೋ ಅರ್ನರ್ಸನ್ನು ಕನ್ಸಿಡರಿಗೆ ತಗೋಬಹುದು. ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಅಥವಾ ಅರ್ಬನ್ ಪ್ರದೇಶದಲ್ಲಿ ಇರುವಂಥವರಿಗೆ 2 ಲಕ್ಷ ರೂಪಾಯಿ ಅನ್ನುವಂತಹ ಲಿಮಿಟನ್ನು ಹಾಕಲಾಗಿತ್ತು. ಬಟ್ ಇಲ್ಲಿ ಮುಖ್ಯವಾದ ಸಮಸ್ಯೆ ಏನು ಅಂತಂದರೆ, ಭಾರತದಲ್ಲಿ ಈ ಹೌಸ್ ಹೋಲ್ಡ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನುವಂಥದ್ದು. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಲೋ ಅರ್ನರ್ಸ್ ಅಥವಾ ಮುಖ್ಯವಾಗಿ ಕಾಣುವಂಥದ್ದು ಸಂಬಳ ಇಲ್ಲದೆ ಇರುವಂಥದ್ದು, ಫಿಕ್ಸ್ಡ್ ಸಂಬಳ ಇರಲ್ಲ. ಉದಾಹರಣೆಗೆ ಮೈಗ್ರೆಂಟ್ ವರ್ಕರ್ಸು ಯಾವಾಗ ಹಳ್ಳಿಲಿ ಕೃಷಿ ಚಟುವಟಿಕೆಗಳಿಗೆ ಅವಕಾಶವಿರೋದಿಲ್ವೋ ಆವಾಗ ಅವರು ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗಿ ಒಂದು 4 ತಿಂಗಳು 6 ತಿಂಗಳು ದುಡ್ಕೊಂಡು ಮತ್ತೆ ಮಳೆ ಬಂದಾಗ ವಾಪಸ್ ಬರ್ತಾರೆ. ಸೊ ಇವ್ರದ್ದು ಫಿಕ್ಸ್ ಏನಿರುತ್ತೆ, ಫಸ್ಟ್ 3 ತಿಂಗಳು ಜಾಸ್ತಿ ದುಡಿತಾರೆ, ನೆಕ್ಸ್ಟ್ ದುಡಿಯೋದೇ ಇಲ್ಲ. ಇನ್ನೂ ಕೆಲವೊಬ್ರು ಇರ್ತಾರೆ ದಿನಗೂಲಿ ಕನ್ಸ್ಟ್ರಕ್ಷನ್ ವರ್ಕರ್ಸು, ಅವ್ರು ಒಂದು ದಿವಸ ಒಂದು ಕಡೆ ಕೆಲಸ ಮಾಡ್ತಾರೆ, ಒಂದು ದಿವಸ ಕೆಲಸನೇ ಇರಲ್ಲ. ಅಥವಾ ಹೂ ಮಾರಾಟ ಮಾರೋರು, ಯೂಶಲಿ ಹೂ ಮಾರಾಟಕ್ಕೆ ಜಾಸ್ತಿ ಅಥವಾ ಹೂವಿನ ಬೆಳೆಗಾರರು ಜಾಸ್ತಿ ಯಾವಾಗ ದುಡಿತಾರೆ, ಹಬ್ಬ ಹರಿದಿನಗಳ ಸಮಯದಲ್ಲಿ ಹೂವಿಗೆ ಡಿಮಾಂಡ್ ಇರುತ್ತೆ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಇರುವಂಥವ್ರು ನಾನು ಹೇಳಿದೆ ಬರೀ ಮಾನ್ಸೂನ್ ಸಮಯದಲ್ಲಿ ಜಾಸ್ತಿ ಅವರಿಗೆ ದುಡಿಯುವಂತಹ ಅವಕಾಶಗಳು. ಸೊ ಹೀಗೆ ಬೇರೆ ಬೇರೆ ವರ್ಗದ ಜನರಲ್ಲಿ ಇರುವಂತಹ ಆದಾಯದ ವ್ಯತ್ಯಾಸಗಳಿಂದಾಗಿ ಹೌಸ್ ಹೋಲ್ಡ್ ಇನ್ಕಮನ್ನು ಭಾರತದಲ್ಲಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಡಿಫಿಕಲ್ಟ್ ಆಗಿರುವಂತಹ ಪ್ರೋಸೆಸ್ ಅಂತ ಹೇಳಿ. ಆ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಒಂದಿಷ್ಟು ಸಜೆಷನ್ಸ್ಗಳನ್ನು ಕೊಡ್ತಾ ಇರುವಂಥದ್ದು, ಏನು ಪ್ರೋಸೆಸ್ಗಳನ್ನು ಉಪಯೋಗಿಸಬಹುದು ಈ ಹೌಸ್ ಹೋಲ್ಡ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅಂತ ಹೇಳಿ. ಸೊ ಹೌಸ್ ಹೋಲ್ಡ್ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮೊದಲನೇ ಆಪ್ಷನ್ ಹೇಳ್ತಾ ಇರುವಂಥದ್ದು ಸ್ಟ್ರಕ್ಚರ್ಡ್ ಸರ್ವೆ ಅಂತ ಹೇಳಿ. ಸ್ಟ್ರಕ್ಚರ್ಡ್ ಸರ್ವೆ ಅಂತಂತಂದರೆ ಮನೆಗೆ ಹೋಗ್ಬಿಟ್ಟು ಅವರವರ ಮಾಹಿತಿಯನ್ನು ಪರಿಗಣನೆಗೆ ತಗೊಳ್ಳೋದು. ಅವರು ವಾರಕ್ಕೆ ಎಷ್ಟು ದುಡಿತಿದ್ದಾರೆ ಅಥವಾ ದಿನಕ್ಕೆ ಎಷ್ಟು ದುಡಿತಿದ್ದಾರೆ, ವಾರಕ್ಕೆ ಎಷ್ಟು ದುಡಿತಿದ್ದಾರೆ, ಅಂದಾಜು ತಿಂಗಳಿಗೆ ಎಷ್ಟು ದುಡಿತಿದ್ದಾರೆ, ಆ ಒಂದು ಮಾಹಿತಿಯನ್ನು ಸ್ಟ್ರಕ್ಚರ್ಡ್ ಸರ್ವೆಯನ್ನು ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ ಉಪಯೋಗಿಸ್ಕೊಂಡ್ಬಿಟ್ಟು ಲೋನ್ ಅಸೆಸ್ ಮಾಡಲು ಉಪಯೋಗ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಎಲ್ಲರನ್ನೂ ಒಂದೇ ಪರಿಗಣನೆಗೆ ತಗೊಳ್ಳೋದಕ್ಕಿಂತ ಎರಡನೇ ಆಪ್ಷನ್ ಇರುವಂಥದ್ದು ಟೆಂಪ್ಲೇಟ್ ಬೇಸ್ಡ್ ಅಪ್ರೋಚ್. ಟೆಂಪ್ಲೇಟ್ ಅಂತಂದರೆ ನಾನು ಹೇಳಿದೆ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಂತಹ ವ್ಯಕ್ತಿಗಳು ಸ್ವಲ್ಪ ಜನ ಇದ್ದಾರೆ, ಅಥವಾ ಹೂ ಮಾರಾಟಗಾರರು ಒಂದಿಷ್ಟು ಜನ ಇದ್ದಾರೆ, ಅಥವಾ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಂಥವ್ರು. ಸೊ ಪ್ರತಿಯೊಂದು ವರ್ಗಕ್ಕೂ ಒಂದು ಟೆಂಪ್ಲೇಟನ್ನು ಡಿಸೈನ್ ಮಾಡಲಾಗುತ್ತೆ. ಆ ಟೆಂಪ್ಲೇಟ್ನ ಆಧಾರದ ಮೇಲೆ ಅಥವಾ ಆ ವರ್ಗಕ್ಕೆ ಸೇರಿದಂತಹ ಟೆಂಪ್ಲೇಟ್ನ ವಿಷಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಇಂಡಿವಿಜುವಲ್ ಟೆಂಪ್ಲೇಟಿಗೆ ಬೇಕಾದಂತಹ ಫೈನಾನ್ಸಸ್ಗಳನ್ನು ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಗಳು ಪ್ರೊವೈಡ್ ಮಾಡೋದಕ್ಕೆ ಮುಂದಾಗಬಹುದು ಅನ್ನುವಂಥದ್ದು. ಆ್ಯಂಡ್ ಮೂರನೇ ಹಂತದಲ್ಲಿ ನಾವು ಮಾತಾಡುವಂಥದ್ದು ಈ ಒಂದು ಕೆಲಸ ಏನು ನಡೀತಾ ಇದೆ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ಗಳಿಂದಾಗಿ ಡೇಟಾ ಕಲೆಕ್ಟ್ ಮಾಡುವಂತಹ ಕೆಲಸ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸಮಯ, ಹಣ ಮತ್ತು ಎನರ್ಜಿಯನ್ನು ತಗೊಳ್ಳುತ್ತದೆ. ಈ ಒಂದು ಹಣ ಅಥವಾ ಈ ಒಂದು ಸಮಯ ಇದೆಲ್ಲವೂ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ಸ್ಗಳೇ ಖರ್ಚು ಮಾಡಬೇಕಾಗುತ್ತೆ. ಹಂಗೆ ನೋಡ್ಕೊಂಡಾಗ ಕಾಸ್ಟ್ ಆಫ್ ಬಿಸ್ನೆಸ್ ಮತ್ತೆ ಜಾಸ್ತಿ ಆಗುತ್ತೆ. ಕಾಸ್ಟ್ ಆಫ್ ಬಿಸ್ನೆಸ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಬಿಸ್ನೆಸ್ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು, ಇವತ್ತು ತಂತ್ರಜ್ಞಾನ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತಹ ಹಂತದಲ್ಲಿ ಕಾಸ್ಟ್ ಎಫೆಕ್ಟಿವ್ ಆಗಿ ನಾವು ಹೇಗೆ ಈ ಒಂದು ಡೇಟಾವನ್ನು ಕಲೆಕ್ಟ್ ಮಾಡಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಬೆಳೆಸಿ ಅದರಿಂದಾಗಿ ಸರಿಯಾಗಿ ಅಸೆಸ್ಮೆಂಟ್ ಮಾಡೋದ್ರಿಂದಾಗಿ ಕೆಳವರ್ಗದ ಜನರಿಗೂ ಸಹ ಒಂದಿಷ್ಟು ಲೋನಿನ ಅವಕಾಶಗಳು ಸಿಕ್ಕಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಹೆಚ್ಚಿನ ಬದಲಾವಣೆಗಳು ಅಥವಾ ಬೆಳವಣಿಗೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಈ ಒಂದು ವಿಷಯಕ್ಕೆ ಸಂಬಂಧಿತವಾಗಿರುವಂತೆ ಸರ್ಕಾರ ಅಥವಾ ಶಾಸ್ತ್ರಜ್ಞರು ಎಕಾನಮಿಸ್ಟ್ಗಳು ಬರ್ತಾರೆ ಯಾವ ಐಡಿಯಾಲಜಿಯೊಂದಿಗೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಫಾರ್ ಎ ಬೋನೋಫೈಡ್ ಪ್ರೆಸ್. ಬೋನೋಫೈಡ್ ಅಂತಂದರೆ ಮುಖ್ಯವಾಗಿ ಜೆನ್ಯೂನ್ ಆಗಿರುವಂಥವ್ರು ಅಂಥೇಳಿ. ಸೊ ಯಾರೆಲ್ಲ ಜೆನ್ಯೂನ್ ಆಗಿ ಪ್ರೆಸ್ ಅಥವಾ ಜರ್ನಲಿಸ್ಟ್ಗಳಾಗಿದ್ದಾರೆ
ಅವ್ರಿಗೋಸ್ಕರ ಮತ್ತು ಯಾರು ಫೇಕ್ ಇದ್ದಾರೆ ಅವರ ಮಧ್ಯೆ ಆಗುವಂತಹ ಡಿಸ್ಟಿಂಕ್ಷನ್ಗೋಸ್ಕರ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ಶುರು ಮಾಡೋದಕ್ಕಿಂತ ಮುನ್ನ ನಾನು ಈ ನ್ಯೂಸ್ ಪೇಪರ್ಗಳಾದವು ಅಥವಾ ಬುಕ್ಸ್ ಆಯಿತು ಇಲ್ಲ ಪ್ರಿಂಟಿಂಗ್ ಆಯಿತು, ಇದೆಲ್ಲ ಭಾರತದ ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುತ್ತೆ. ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳಿದಾವೆ ಅನ್ನುವಂಥದ್ದು ತಮಗೆ ಗೊತ್ತು. ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು ಮತ್ತು ಕನ್ಕರೆಂಟ್ ಲಿಸ್ಟು. ಸೊ ಈ 3 ಲಿಸ್ಟ್ಗಳಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ಗಳ ಮೇಲೆ ರಾಜ್ಯ, ಕೇಂದ್ರ ಮತ್ತು ರಾಜ್ಯ ಇಬ್ಬರು ಸೇರ್ಕೊಂಡು ಕಾನೂನುಗಳನ್ನು ಮಾಡುವಂತಹ ಪ್ರಾವಧಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಲಾಗಿದೆ. ಸೊ ಈ ಪ್ರೆಸ್, ಬುಕ್ಸು ಮತ್ತು ಪ್ರಿಂಟಿಂಗ್ ಏನಿದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸಹ ಇಲ್ಲಿ ಕೊಟ್ಟಿರುವಂತಹ ಪ್ರಾವಧಾನಗಳ ಮೇಲೆ ಕಾನೂನನ್ನು ಮಾಡಬಹುದು. ಅರ್ಥ ಆಯ್ತಲ್ಲ? ಬಟ್ ಯಾವುದಾದರೂ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿದ್ದಲ್ಲಿ ರಾಜ್ಯ ಸರ್ಕಾರದ ಕಾನೂನಿನ ಮೇಲ್ಗೈ ಪಡ್ಕೊಳ್ಳುತ್ತದೆ ಒಂದು ವೇಳೆ ಇದ್ದಿದ್ದರೆ. ಸೊ ಆ ಒಂದು ಪಾಯಿಂಟು ಸಹ ಬಹಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕು. ಈ ಕನ್ಕರೆಂಟ್ ಲಿಸ್ಟ್ ಅಂತ ಗೊತ್ತಾಯ್ತು ತಾನೆ. ಸೊ ಈ ಒಂದು ಆರ್ಟಿಕಲ್ ಇವತ್ತು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಮದ್ರಾಸ್ ಹೈಕೋರ್ಟಿಗೆ ಒಂದು ಪೆಟಿಷನನ್ನು ಹಾಕಲಾಗಿತ್ತು, PIL ಅನ್ನು. ಆ ಒಂದು ಪೆಟಿಷನ್ ಮುಖ್ಯವಾಗಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಏನು ವಿಗ್ರಹಗಳನ್ನು ಕಳ್ತನ ಮಾಡಲಾಗ್ತಿದೆಯೋ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ನ ರಚನೆ ಮಾಡಲಾಗಿತ್ತು. ಆ ಇನ್ವೆಸ್ಟಿಗೇಷನ್ ಟೀಮ್ನ ವಿರುದ್ಧ ಒಬ್ಬರು ಜರ್ನಲಿಸ್ಟು ಈ ಒಂದು ಕೇಸನ್ನು ಹಾಕಿದರು. ಮದ್ರಾಸ್ ಹೈಕೋರ್ಟು ಇನ್ವೆಸ್ಟಿಗೇಷನ್ ಟೀಮನ್ನು ಕಾನೂನಿನ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಒಂದು ಕೇಸನ್ನು ಅಥವಾ PIL ಅನ್ನು ಹೊಡೆದು ಹಾಕಿದ ನಂತರ ಈ ಒಂದು ಜರ್ನಲಿಸ್ಟ್ ಅಥವಾ ಫೇಕ್ ಜರ್ನಲಿಸ್ಟ್ಗಳ ಸಂಖ್ಯೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅವರ ಸ್ವಾರ್ಥ ಅಥವಾ ಲಾಭಕ್ಕೋಸ್ಕರ ಜರ್ನಲಿಸಮ್ ಹೆಸರಿನಲ್ಲಿ ಈ ರೀತಿಯ ಕೃತ್ಯಗಳನ್ನು ಸಾಗಿಸ್ತಾ ಇರುವಂತಹ ನಿಟ್ಟಿನಲ್ಲಿ ತಮಿಳುನಾಡು ಸರ್ಕಾರ ಮುಂದಿನ 3 ತಿಂಗಳಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ತಮಿಳುನಾಡು ಅನ್ನುವಂತಹ ಒಂದು ಸಂಸ್ಥೆಯ ರಚನೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಸೊ ನಮಗೆ ಇವತ್ತು ಭಾರತದಲ್ಲಿ ಪ್ರೆಸ್ಸಿಗೆ ಸಂಬಂಧಿತವಾಗಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಅನ್ನುವಂಥದ್ದು ಗೊತ್ತು. ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಮುಖ್ಯವಾಗಿ ಇದಕ್ಕೆ ಯಾವುದೇ ಪವರ್ಸ್ ಇಲ್ಲ. ಬಟ್ ಮೀಡಿಯಾಗೆ ಸಂಬಂಧಿತವಾಗಿರುವಂತಹ ಯಾವುದೇ ಕಂಪ್ಲೇಂಟ್ಸ್ಗಳಾಗಿರಲಿ ಅದು ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ನೋಡಿಕೊಳ್ಳುತ್ತೆ. ಸೊ ಇಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಿಸಿದಂತೆ ಪ್ರೆಸ್ ಕೌನ್ಸಿಲ್ ಆಫ್ ತಮಿಳುನಾಡುವನ್ನು ಜಾರಿಗೆ ತರಬೇಕು ಅಂತ ಹೇಳ್ತಿರುವಂಥದ್ದು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ 1ನೇ ಹಂತದಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ. 2ನೇ ಹಂತದಲ್ಲಿ ಅಕ್ರಿಡೇಷನ್ ಅಥವಾ ಯಾವೆಲ್ಲ ಪ್ರೆಸ್ ಇದ್ದಾವೆ ಅವುಗಳಿಗೆ ಮನ್ನಣೆ ಕೊಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಗಳ ಕೆಲಸವಾಗಿದೆ. ಬಟ್ ಈ ಒಂದು ಫೇಕ್ ಜರ್ನಲಿಸ್ಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ನಿಟ್ಟಿನಲ್ಲಿ ಸೊ ಅವರ ಐಡೆಂಟಿಟಿಯನ್ನು ರೆಗ್ಯುಲೇಟ್ ಮಾಡುವಂಥದ್ದು ಅಥವಾ ಅವರಿಗೆ ಅಕ್ರಿಡೇಷನ್ ಕಾರ್ಡ್ಸ್ಗಳನ್ನು ಕೊಡುವಂಥದ್ದು, ಮೀಡಿಯಾ ಲಾಸ್ ಅಥವಾ ಮೀಡಿಯಾ ಬಾಡೀಸ್ಗಳನ್ನು ರೆಕಗ್ನೈಸ್ ಮಾಡುವಂಥದ್ದು ಮತ್ತು ಯಾವುದಾದ್ರೂ ಕಂಪ್ಲೇಂಟ್ ಯಾವುದೇ ಮೀಡಿಯಾ ಬಾಡಿ ಎದುರಿಗೆ ಬಂದಾಗ ನೋಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆಯ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಇಲ್ಲಿ ಮದ್ರಾಸ್ ಹೈಕೋರ್ಟ್ ಹೇಳ್ತಾ ಇರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು, ಒಂದು ರಾಜ್ಯದಲ್ಲಿ ಪ್ರೆಸ್ ಕೌನ್ಸಿಲ್ನ ಸ್ಥಾಪನೆ ಮಾಡಬೇಕು ಸೊ ದಟ್ ಯಾವೆಲ್ಲ ಜರ್ನಲಿಸ್ಟ್ಗಳಿದ್ದಾರೆ, ಯಾಕಂದರೆ ಫೇಕ್ ಜರ್ನಲಿಸ್ಟ್ಗಳಿಗೂ ನಿಜವಾಗಿಯೂ ಕೆಲಸ ಮಾಡ್ತೀವ ಜರ್ನಲಿಸ್ಟ್ಗಳಿಗೂ ವ್ಯತ್ಯಾಸ ಆಗಬೇಕು ಅನ್ನುವಂಥದ್ದು. ಸರಿ, ಹಾಗಾದರೆ ಒಂದು ಬಾಡಿಯ ರಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಬಾಡಿಯ ರಚನೆ ಮಾಡೋದಕ್ಕೆ 2 ಆಪ್ಷನ್ ಇದ್ದಾವೆ. ಒಂದು ಸ್ಟ್ಯಾಟ್ಯೂಟರಿ ಫ್ರೇಮ್ವರ್ಕ್, ಅಂದರೆ ಎಲ್ಲ ವರ್ಗಗಳೊಂದಿಗೆ, ಸಮಾಜದಲ್ಲಿ ಇರುವಂತಹ ಎಲ್ಲ ವರ್ಗಗಳೊಂದಿಗೆ ಡಿಸ್ಕಸ್ ಮಾಡಿ ಒಂದು ಬಿಲ್ಲನ್ನು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರಲ್ಲಿ ತಂದು ಅದನ್ನು ಪಾಸ್ ಮಾಡುವಂಥದ್ದು. ಇನ್ನೊಂದು ಹಾದಿ ಏನು, ಎಕ್ಸಿಕ್ಯೂಟಿವ್ ಅಂತ ಅಂದ್ರೇನು, ಎಕ್ಸಿಕ್ಯೂಟಿವ್ ಆರ್ಡರ್ ಡೈರೆಕ್ಟಾಗಿ ಕಾನೂನು ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಹೊರಹಾಕೋದು, ಈ ರೀತಿಯ ಒಂದು ಬಾಡಿಯ ರಚನೆ ಮಾಡಲಾಗ್ತಿದೆ ಅನ್ನುವಂಥದ್ದು ಅಂಥೇಳಿ. ಬಟ್ ಈ ರೀತಿಯ ಎಕ್ಸಿಕ್ಯೂಟಿವ್ ಆರ್ಡರ್ನಲ್ಲಿ ಬರುವಂತಹ ಬಾಡಿ ಮುಖ್ಯವಾಗಿ ಸರ್ಕಾರದ ಕೆಳಗಡೆ ಜಾಸ್ತಿ ಕೆಲಸ ಮಾಡುತ್ತೆ, ಹೊಲ್ದ್ಕೊಂಡಿರುತ್ತೆ. ಅದೇ ಬಿಲ್ಲಾಗಿ ಅಥವಾ ಪ್ರಾವಧಾನವನ್ನು ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿಯಲ್ಲಿ ಮಾಡಿ ತಂದಾಗ ಅದಕ್ಕೆ ಹೆಚ್ಚಿನ ಪವರ್ಸು ಮತ್ತು ಹೆಚ್ಚಿನ ಇಂಡಿಪೆಂಡೆನ್ಸನ್ನು ಕೊಡಲು ಸಾಧ್ಯವಾಗುತ್ತೆ. ಆ್ಯಂಡ್ ಪ್ರೆಸ್ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಕಣ್ಣು ಮತ್ತು ಕಿವಿ ಆಗಿರುವಂತಹ ನಿಟ್ಟಿನಲ್ಲಿ ಇದರ ಇಂಡಿಪೆಂಡೆನ್ಸ್ ಕಾಪಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದೆ. ಸೊ ಪ್ರೆಸ್ ಅನ್ನುವಂಥದ್ದು ಕನ್ಕರೆಂಟ್ ಲಿಸ್ಟ್ ಕೆಳಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರ ಯಾವುದೇ ಈ ರೀತಿಯ ಪ್ರಾವಧಾನಗಳನ್ನು ಮುಂಚೆ ಮಾಡದೇ ಇದ್ದಿದ್ದಲ್ಲಿ ರಾಜ್ಯ ಸರ್ಕಾರಗಳು ಫೀಸಿಬಿಲಿಟಿಯನ್ನು ಕಂಡು ಹಿಡ್ಕೊಂಡು ಸ್ಟ್ಯಾಟ್ಯೂಟರಿ ಫ್ರೇಮ್ವರ್ಕನ್ನೇ ತರಬೇಕು ಅನ್ನುವಂತಹ ಮಾತನ್ನು ಸಹ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಹೇಗೆ ತಮಿಳುನಾಡು ಸರ್ಕಾರ ಇದರ ಬಗ್ಗೆ ರೆಸ್ಪಾನ್ಸ್ ಕೊಡಲಿದೆ ಆ್ಯಂಡ್ ಬೇರೆ ರಾಜ್ಯಗಳು ಸಹ ಇದರಿಂದಾಗಿ ಏನು ಕಲಿಯಲಿದ್ದಾವೆ ಅನ್ನುವಂಥದ್ದನ್ನು ಸಹ ಕಾದು ನೋಡಬೇಕಾಗಿರುವಂತಹ ವಿಷಯ. ಸೊ ಇದು ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಂತಹ ಬಹುಮುಖ್ಯವಾದ ಆರ್ಟಿಕಲ್ಸ್ಗಳು. ಯಾವುದು ನಮ್ಮ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಇದ್ದಾವೆ ಅದು.
ಉಳಿದಂತಹ ಆ್ಯಕ್ಚುಲಿ ಇಸ್ರೇಲ್ಗೆ ಸಂಬಂಧಿತವಾಗಿರುವಂತಹ ಒಂದು ಆರ್ಟಿಕಲ್ ಇದೆ. ಅದರಲ್ಲಿ ಮುಖ್ಯವಾಗಿ ವ್ಯಾಕ್ಸಿನೇಷನ್ ತೊಗೊಂಡವರಿಗೂ ತೊಗೊಳ್ಳದಿಲ್ಲದೆ ಇದ್ದು ಕೋವಿಡ್ ಅಟ್ಯಾಕ್ ಆಗಿ ಅವರಿಗೆ ಬಂದಿರುವಂತಹ ಇಮ್ಯುನಿಟಿಗೂ ಯಾವುದು ಸುಪೀರಿಯರ್ ಇದೆ ಅಂತ ಹೇಳಿ. ಸೊ ಆ ಒಂದು ಸರ್ವೆಯಲ್ಲಿ ವ್ಯಾಕ್ಸಿನೇಷನ್ ತೊಗೊಂಡವ್ರಕಿನ್ನ ಯಾರು ಜನರಲಿ ಕೋವಿಡ್ ಅಟ್ಯಾಕ್ ಆಗಿರ್ತದೆಯೋ ಅವ್ರಿಗೆ ಬಂದಿರುವಂತಹ ಇಮ್ಯುನಿಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಿದೆ ಡೆಲ್ಟಾ ವೇರಿಯಂಟಿಗೆ ವಿರುದ್ಧವಾಗಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಅದು ಸರ್ವೆ ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಸಿಂಪ್ಟೊಮೆಟಿಕ್ಕು ಅಸಿಂಪ್ಟೊಮೆಟಿಕ್ ಕೋವಿಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಇರುವಂತಹ ಸಮಸ್ಯೆಗಳನ್ನು ನೋಡಿದಾಗ ಅದು ಇನ್ನೂ ಹೆಚ್ಚಿನ ಸ್ಟಡಿ ಆಗಬೇಕಾಗಿದೆ. ಸೊ ಅದನ್ನು ಇವತ್ತೇ ಅರ್ಥ ಮಾಡ್ಕೊಳ್ಳಬೇಕಾಗಿಲ್ಲ. ಇನ್ನೊಂದು ಆರ್ಟಿಕಲ್ ನ್ಯಾಷನಲಿಸಮ್ ಮತ್ತು ಲಿಬರಲಿಸಮ್ಗೆ ಸಂಬಂಧಿತವಾಗಿರುವಂಥದ್ದು, ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ಮೂರನೇ ಹಂತದಲ್ಲಿ ಶಾಲಾ ಕಾಲೇಜುಗಳು ಓಪನ್ ಆಗ್ತಿರುವಂತಹ ನಿಟ್ಟಿನಲ್ಲಿ ಏನೆಲ್ಲ ಮೆಡಿಕಲ್ ಹಿಸ್ಟ್ರಿಗೆ ಆಧರಿಸಿ ಕ್ರಮಗಳನ್ನು ಕೈಗೊಳ್ಳಲು ಬೇಕಾಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಿತವಾಗಿರುವಂತಹ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ನ ಹೇಳಿದರೆ ಅದು ನಮಗೆ ಎಕ್ಸಾಮಿನೇಷನ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಇವತ್ತಿನ ಎಡಿಟೋರಿಯಲ್ಗಳು ಬಹಳ ಮುಖ್ಯವಾಗಿರುವಂಥದ್ದು. ಮುಂದಿನ ಇನ್ನೊಂದು ವಿಡಿಯೋ ಇವತ್ತು ಪ್ರಸ್ತುತವಾಗುತ್ತೆ, ಅದರಲ್ಲಿ ನ್ಯೂಸ್ ಅನಾಲಿಸಿಸ್ಗಳನ್ನು ತಮಗೆ ಪ್ರಸ್ತುತಪಡಿಸ್ತೀನಿ. ಸೊ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಮತ್ತೆ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.